ಶಿವರಾಮ್ ಸರ್ ಅವರು ಒಬ್ಬ ರಾಜ್ಯದ ಕನ್ನಡ IAS ಅಧಿಕಾರಿಯಾಗಿ ಈ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಒಬ್ಬರು ಅಧಿಕಾರಿಯಾಗಿದ್ದರು. ಅವರ ಅಧಿಕಾರದ ಅವಧಿನಲ್ಲಿ ಸಾವಿರಾರು ಬಡ ಕುಟುಂಬಗಳಿಗೆ, ಸಾವಿರಾರು ಜನಕ್ಕೆ ವೈಯಕ್ತಿಕವಾಗಿ ಅವರು ಸಹಾಯವನ್ನು ಮಾಡಿದ್ದಾರೆ. ಇಡೀ ರಾಜ್ಯದಾದ್ಯಂತ ಅವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಇದ್ದಾರೆ. ಅವರ ಸಂಘವನ್ನು ಕಟ್ಕೊಂಡು ಶಿವರಾಮ್ IAS ಅಧಿಕಾರದ ಒಂದು ಅಭಿಮಾನಿಗಳ ಸಂಘವನ್ನು ಕಟ್ಕೊಂಡಿದ್ದಾರೆ. പക്ഷേ ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರೆ, ಆಹಾರ ಇಲಾಖೆಯಲ್ಲಿ ಇದು ಮಾಡಿದ್ದಾರೆ, ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಯಾಗಿ ಇದು ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಾವಿರಾರು ಕುಟುಂಬಗಳು ವೈಯಕ್ತಿಕವಾಗಿ ಅವರಿಂದ ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ, ಒಂದು ಇದರಲ್ಲಿ ಅನೇಕ ಕುಟುಂಬಗಳಿಗೆ, ಸಾವಿರಾರು ಕುಟುಂಬಗಳಿಗೆ ಅನ್ನವನ್ನು ಕೊಟ್ಟಿದ್ದಾರೆ, ಉದ್ಯೋಗವನ್ನು ರಾಜ್ಯಾದ್ಯಂತ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ. പക്ഷേ ಅವರು ಕೊನೆ ದಿನಗಳನ್ನು ಅವರು ಒಂದು ಆಸೆ ಇತ್ತು, ನಾನು ವಿಧಾನಸಭೆಗೆ ಇಲ್ಲ ಲೋಕಸಭೆಗೆ ಹೋಗಬೇಕು. ಈ ಬಾರಿನೂ ಅವರು ನನ್ನಲ್ಲಿ ಹೇಳ್ಕೊಂಡಿದ್ರು, ಈ ಸಲ ಚಾಮರಾಜನಗರದಿಂದ ನಿಲ್ಲೋದಕ್ಕೆ ನೀವೆಲ್ಲ ಸಂಪೂರ್ಣವಾಗಿ ಇದು ಮಾಡಬೇಕು ಅಂತ. ನಾನು ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಹತ್ರನೂ ಮಾತಾಡಿದೆ, ಈ ಸಲ ಆದರೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಮಾತಾಡಿದೆ. പക്ഷേ ಆ ಆಸೆ ಈಡೇರಲಿಲ್ಲ ಅವರಿಗೆ. ಒಂದು ಉತ್ತಮ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇಡೀ ರಾಜ್ಯಕ್ಕೆ ದೊಡ್ಡ ನಷ್ಟ ಆಗಿದೆ. ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ತರ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಅಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.